ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ, ಕಾಮುಕ ಶಿಕ್ಷಕ ಪರಾರಿ. ಅತ್ಯಾಚಾರ ಪ್ರಕರಣ ಹೆಚ್ಚಳ, ಶಾಲಾ ಕಾಲೇಜ್ ಬಂದ್. ಪರಾರಿಯಾಗಿದ್ದ ಯುವತಿ ಮದುವೆಯಾಗಿ ಪತ್ತೆ. ಅವನತಿ ಹಾದಿಯಲ್ಲಿ ಮಂಗಳೂರು ಹಂಚು ಉದ್ಯಮ. ವಿದ್ಯಾರ್ಥಿಗಳನ್ನು ತನ್ನ ಕೊಠಡಿ ಕರೆದು ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಕಂಕನಾಡಿ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಾಧ್ಯಾಪಕನೊಬ್ಬನನ್ನು ಬಂಧಿಸಲು ನಿನ್ನೆ ರಾತ್ರಿ ಕಲ್ಲಡ್ಕದ ಆತನ ಮೇಲೆ ದಾಳಿ ನಡೆಸಿದರಾದರೂ ಆ ವೇಳೆಗಾಗಲೇ ಆತ ಪರಾರಿಯಾಗಿದ್ದ. ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ತನ್ನ ಹೆತ್ತವರು ಮತ್ತು ಸಂಬಂಧಿಕರೊಂದಿಗೆ ಪೊಲೀಸ್ ಠಾಣೆಗೆ ಶಿಕ್ಷಕರಿಂದ ಲೈಂಗಿಕ ಹಲ್ಲೆಗೆ ಒಳಗಾಗಿದ್ದ ವಿದ್ಯಾರ್ಥಿನಿ ದೂರು ನೀಡಲೆಂದು ಬಂದಿದ್ದು, ಪೊಲೀಸರು ಆಕೆಯಿಂದ ದೂರು ಸ್ವೀಕರಿಸಿ ಕೇಸು ದಾಖಲಿಸುವಾಗ ರಾತ್ರಿ 8 ಗಂಟೆ ಕಳೆದಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಹೆತ್ತವರು ಮತ್ತು ಹಿಂದೂ ಜಾಗರಣ ವೇದಿಕೆ ಮುಖಂಡರು ಹಾಗೂ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದಾಗ ಉದ್ವಿಗ್ನ ವಾತಾವರಣ ಉಂಟಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಹಿಂದೂ ಜಾಗರಣ ವೇದಿಕೆ ಮುಖಂಡ ಸುಭಾಷ್ ಪಡಿಲ್ ಅವರನ್ನು ಪೊಲೀಸ್ ಠಾಣೆ ಒಳಗೆ ಕುಳ್ಳಿರಿಸಿದರು. ಇದರಿಂದ ಮತ್ತಷ್ಟು ವ್ಯಗ್ರರಾದ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಾಧ್ಯಾಪಕನನ್ನು ಬಂಧಿಸುವಂತೆ ಒತ್ತಾಯಿಸುವ ಬದಲು ತಮ್ಮ ಮುಖಂಡ ಸುಭಾಷ್ ಪಡಿಲ್ ಅವರನ್ನು ಠಾಣೆಯಿಂದ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಲಾರಂಭಿಸಿದರು. ಠಾಣೆಯ ಆವರಣದಲ್ಲಿ ಪರಿಸ್ಥಿತಿ ಬಿಗಡಾಯಿಸುತ್ತಿರುವುದನ್ನು ಮನಗಂಡ ಪೊಲೀಸರು ಹೆಚ್ಚುವರಿ ಸಿಬ್ಬಂದಿಗಳು ಕರೆಸಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಏರ್ಪಡಿಸಿದರು. ಠಾಣೆಗೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಡಾಕ್ಟರ್ ಜಗದೀಶ್, ದಕ್ಷಿಣ ವಿಭಾಗದ ಎಸಿಪಿ ಪವನ್ ನೆಜ್ಜೂರು ಮತ್ತಿತರ ಹಿರಿಯ ಅಧಿಕಾರಿಗಳು ಧಾವಿಸಿ ಬಂದರು. ಉದ್ರಿಕ್ತಗೊಂಡಿದ್ದ ಸಾರ್ವಜನಿಕರನ್ನು ಸಮಾಧಾನಿಸಿದ ಡಿಸಿಪಿ ಜಗದೀಶ್ ಅವರು ಆರೋಪಿಯನ್ನು ಶೀಘ್ರ ಬಂಧಿಸಲು ಕ್ರಮ ಕೈಗೊಳ್ಳುತ್ತೇವೆ, ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವ ಸುಭಾಷ್ ಪಡಿಲ್ ಅವರನ್ನು ಬಿಡುಗಡೆಗೊಳಿಸುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಶಾಂತರಾದರು. ನಂತರ ಪಡಿಲ್ ಅವರನ್ನು ಬಿಡುಗಡೆ ಮಾಡಲಾಯಿತು. ಏನಂತ ದೂರು ಕೊಟ್ಟಿದ್ದಾರೆ ಸರ್? ಹೇಳ್ತೀವಿ. ಫಸ್ಟ್ ಎಫ್ಐಆರ್ ಆಗಲಿ, ಎಫ್ಐಆರ್ ಆದಮೇಲೆ ವಿಲ್ ಕಮ್ ಟು ಆ್ಯಕ್ಷನ್. ಆರೋಪಿ ಸಿಕ್ಕಿದ್ದಾರೆ ಈಗ ಅದಕ್ಕೆ ಫಸ್ಟ್ ಟ್ರೇಸ್ ಮಾಡೋಕ್ಕೆ ನಮಗೆ ಅನುಕೂಲ. ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅದು ಇನ್ವೆಸ್ಟಿಗೇಷನ್ ಆಗಲಿ, ಕಂಪ್ಲೇಂಟ್ ಆಗಲಿ, ಕಂಪ್ಲೇಂಟ್ ಲಾಡ್ಜ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ ಅನ್ನೋದಕ್ಕೆ ಹೇಳ್ತೀನಿ. ವಾಮಂಜೂರು ಪರಿಸರದ ಸೈಂಟ್ ರೇಮಂಡ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಕಲಿಸುತ್ತಿದ್ದು ಲೈಂಗಿಕ ಪಾಠ ಕಲಿಸಲು ಹೋಗಿ ಸಿಕ್ಕಿಬಿದ್ದು ಇದೀಗ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಪರಾರಿಯಾಗಿರುವ ಪ್ರಾಧ್ಯಾಪಕ ಕಲ್ಲಡ್ಕದ ಹರೀಶ್ ಆಚಾರ್ಯ. ಈತ ಹಿಂದೆಯೂ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿದ್ದ ಆರೋಪಗಳು ಕೇಳಿ ಬಂದಿದ್ದವಾದರೂ ಯಾರೂ ದೂರು ನೀಡಿದ ಹಿನ್ನೆಲೆಯಲ್ಲಿ ತನ್ನ ಚಾಳಿ ಮುಂದುವರಿಸಿದ್ದ ಎನ್ನಲಾಗಿದೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಯರನ್ನು ತನ್ನ ಕೊಠಡಿ ಕರೆದು ಹೆಚ್ಚು ಅಂಕಗಳನ್ನು ಕೊಡುವ ಆಮಿಷವೊಡ್ಡಿ ಈತ ತನ್ನ ಪಿಪಾಸುತನವನ್ನು ತೋರಿಸಿದ್ದ ಎಂದು ಆರೋಪಿಸಲಾಗಿದೆ. ಜುಲೈ 21ರ ಸೋಮವಾರದಂದು ಕೂಡ ಪ್ರಾಧ್ಯಾಪಕ ಹರೀಶಾಚಾರ್ಯ ತರಗತಿ ಮುಗಿದ ಬಳಿಕ ವಿದ್ಯಾರ್ಥಿಯನ್ನು ಕೊಠಡಿ ಕರೆಸಿದ್ದ. ಮನೆಗೆ ತೆರಳಿದ ಆಕೆ ಕಿನ್ನಲಾಗಿರುವುದನ್ನು ಕಂಡು ಸಂಶಯಗೊಂಡ ಹೆತ್ತವರು ವಿಚಾರಿಸಿದಾಗ ಈ ಪ್ರಾಧ್ಯಾಪಕನ ಕುಕೃತ್ಯಗಳು ಬಹಿರಂಗವಾದವು. ಆಘಾತಗೊಂಡ ಹೆತ್ತವರು ಹಿಂದೂ ಜಾಗರಣ ವೇದಿಕೆ ನಾಯಕರಿಗೆ ಹಾಗೂ ಉಳಿದ ಹೆತ್ತವರಿಗೆ ವಿಷಯ ತಿಳಿಸಿ ದೂರು ನೀಡಲು ಪೊಲೀಸ್ ಠಾಣೆಗೆ ತೆರಳಿದಾಗ ವಿಷಯ ಹರಡಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದರು. ಇದು ಬಟ್ಟೆಯನ್ನು ಹಾಕಿ ಕುತ್ತಿಗೆ ಹಾಕಿದ್ಲು. ಆಗ ಮಾವು ಹೋಗಿ ಬಾಗಿಲನ್ನು ಒಡೆದು ಅವಳನ್ನು ಹೊರಗಡೆ ತಂದರು. ಏನಂದರೆ ಎಂತ ಹೇಳಿದರೆ ಎಂತ ಕೂಡ ಮಾತಾಡಲಿಲ್ಲ, ಎಂತ ಹೇಳಿಲ್ಲ. ಮಾವ ಬೈದರು. ಆಗ ಬಾಯಿ ಬಿಟ್ಲು. ಅವರು ನನ್ನನ್ನು ಸಂಜಾಗ ನಿಲ್ಲಿಸಿ ಈ ರೀತಿ ಎಲ್ಲ ಇದು ಒಂಥರ ಡಿಫ್ರೆಂಟಾಗಿ ಮಾತಾಡ್ತಾರೆ. ಮತ್ತು ಎಲ್ಲರೂ ಸ್ಟೂಡೆಂಟಲ್ಲಿ ಹೋದ್ಮೇಲೆ ಅವಳನ್ನು ನಿಲ್ಲಿಸಿದ್ದಾರೆ, ಒಬ್ಬಳನ್ನು ನಿಲ್ಲಿಸಿದ್ದಾರೆ, ಈ ರೀತಿ ಎಲ್ಲ ಹೇಳ್ತಿದ್ಲು. ಅವಳು ನೇದಲಿಕ್ಕೆ ಟ್ರೈ ಮಾಡ್ತಿದ್ಲು. ನಾನು ಲಾಕ್ ಹೊಡೆದು ಒಳಗೆ ಹೋಗಿ ಎಲ್ಲ ಬಚಾವ್ ಮಾಡಿ 2 ಬಿಟ್ಟೆನು ಹೊಡೆದುವಾಗ ಎಲ್ಲ ವಿಷಯ ಹೇಳಿದ್ರು. ನಮಗೆ ವೇಚರ ಟಾರ್ಚರ್ ಬರ್ತಾರೆ, ಎಲ್ಲ ಹುಡುಗಿಯರ ಮುಂದೆ ನಂದು ಎಲ್ಲ ಇದು ಎಲ್ಲ ಎಂತ ಹೆಂಗೆ ಮಾತಾಡಿದ್ದಾರೆ. ಅದಕ್ಕೆ ಕೈ ಈಗ ಕಂಪ್ಲೇಂಟ್ ಕೊಡು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಯ ಜೊತೆಗೆ ಗುರುವಿಗೂ ದೇವರ ಸ್ಥಾನವನ್ನು ನೀಡಲಾಗಿದೆ. ಆದರೆ ವಿದ್ಯೆ ಕಲಿಸಬೇಕಾದ ಗುರುಗಳೇ ತಮ್ಮ ಮಕ್ಕಳ ಪ್ರಾಯದ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಇಂತಹ ಹಲವಾರು ಆರೋಪಗಳು ಆಗಿ ಹೋಗಿವೆ. ಸರ್ಕಾರ ಪದವಿ ಪರೀಕ್ಷೆಗಳ ವಿಧಾನವನ್ನು ಬದಲಿಸಿ ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನು ಹೆಚ್ಚಿಸುವ ನಿರ್ಧಾರವನ್ನು ವಿದ್ಯಾರ್ಥಿಗಳು ವಿರೋಧಿಸುತ್ತಿರುವುದು ಇದೇ ಕಾರಣಕ್ಕಾಗಿ ಇರಬೇಕು. ಲೈಂಗಿಕ ಪಿಪಾಸು ಪ್ರಾಧ್ಯಾಪಕರುಗಳು ಆಂತರಿಕ ಮೌಲ್ಯಮಾಪನದ ವ್ಯವಸ್ಥೆಯನ್ನು ದುರುಪಯೋಗ ಮಾಡುವ ಅಪಾಯವೇ ಹೆಚ್ಚು.
ರಾಜ್ಯದಲ್ಲಿ ಮಕ್ಕಳು ಸೇರಿದಂತೆ ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ದೌರ್ಜನ್ಯ ದಿನನಿತ್ಯ ಎಂಬಂತೆ ನಡೆದಿರುವುದನ್ನು ವಿರೋಧಿಸಿ ತುಳುನಾಡಿನ ಅಭಿವೃದ್ಧಿ ಮತ್ತು ಐಕ್ಯತಾ ಪರ ಸಂಘಟನೆಗಳ ಒಕ್ಕೂಟವಾದ ತುಳುನಾಡ ರಕ್ಷಣಾ ವೇದಿಕೆಯು ನೀಡಿದ ಶಾಲಾ ಕಾಲೇಜು ಬಂದ್ ಕರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿದರು. ಕೆಲವು ಕಾಲೇಜುಗಳಲ್ಲಿ ಪರೀಕ್ಷೆ ನಡೆಯುತ್ತಿರುವುದರಿಂದ ಅಂತಹ ಕಾಲೇಜುಗಳ ವಿದ್ಯಾರ್ಥಿಗಳು ಬಂದ್ನಲ್ಲಿ ಭಾಗವಹಿಸಲಿಲ್ಲ. ಬಂದ್ ಕರೆ ನೀಡಿರುವ ವಿಷಯವನ್ನು ಮೊದಲೇ ತಿಳಿದಿದ್ದ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳತ್ತ ತಲೆಯನ್ನೇ ಹಾಕಿರಲಿಲ್ಲ. ಹಾಜರಾದವರಲ್ಲಿ ಕೆಲವರು ನಂತರ ಮನೆಗೆ ತೆರಳಿದರೆ ಉಳಿದವರು ನಂತರ ಪ್ರತಿಭಟನಾಕಾರರ ಜೊತೆ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದರು. ಮೂಡುಬಿದ್ರೆಯ ಮಹಾವೀರ ಮತ್ತು ಧವಳ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ರಾಜ್ಯದಲ್ಲಿ ಎಳೆಯ ಮಕ್ಕಳು, ವೃದ್ಧರು ಸೇರಿದಂತೆ ಸರಣಿ ಅತ್ಯಾಚಾರಗಳು ನಡೆಯುತ್ತಿರುವುದು ಕಳವಳಕಾರಿ ಹಾಗೂ ನಾಚಿಕೆಡಿನ ಸಂಗತಿಯಾಗಿದ್ದು, ಹೆಣ್ಣು ಮಕ್ಕಳು ಭಯದ ನೆರಳಿನಲ್ಲಿ ಬದುಕುವಂತಾಗಿದೆ. ಈ ಪಿಡುಗಿನ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಈ ಪ್ರತಿಭಟನೆ ನಡೆಸಿದೆ. ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಲಾಸ್ಟಿಗೆ ಬಂದು ನಮ್ಮನ್ನ ಸಮಾಧಾನ ಪಡಿಸಿದ್ದಾರೆ. ನಮ್ಗೆ ಸಮಾಧಾನ ಸಂತಾಪ ಬೇಡ. ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಎಂತ ಅನ್ಯಾಯಗಳನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೋ ಅವರಿಗೆ ಸೂಕ್ತ ಶಿಕ್ಷೆ ನೀಡಬೇಕಾಗಿದೆ. ಇಂಥ ಪ್ರಕರಣಗಳೇನಾದ್ರೂ ಮರುಕಳಿಸ್ತಾ ಇದ್ರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನುವ ಮಾತನ್ನ ನಾವು ಸಾಬೀತುಪಡಿಸಬೇಕಾಗ್ತದೆ. ಸರ್ಕಾರದ ಆ ಆಫೀಸ್ನ ಒಳಗೆ ಪ್ರತಿಭಟನೆಯಲ್ಲಿ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷರಾದ ಯೋಗಿ ಶೆಟ್ಟಿ ಜಪ್ಪು, ಸಲಹೆಗಾರ ಎಂಜಿ ಹೆಗಡೆ, ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿಕಾ ಜೈನ್, ಮಹಿಳಾ ಪ್ರಧಾನ ಕಾರ್ಯದರ್ಶಿ ವಿನುತಾ ಡಿಸೋಜ, ಸಂಘಟನಾ ಕಾರ್ಯದರ್ಶಿ ವಿಜಯ ನಾಯರ್ ಮುಂತಾದವರು ಹಾಗೂ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. 1.5 ತಿಂಗಳ ಹಿಂದೆ ಮಲ್ಪೆಯಿಂದ ಕಾಣೆಯಾದ ಯುವತಿಯೊಬ್ಬಳು ವಿವಾಹಿತಳಾಗಿ ಕುಂದಾಪುರದಲ್ಲಿ ಕಾಣಿಸಿಕೊಂಡಿದ್ದು, ಆಕೆ ಅನ್ಯ ಕೋಮಿನ ಯುವಕನೊಬ್ಬನನ್ನು ವಿವಾಹವಾಗಿ ಮತಾಂತರಗೊಂಡಿದ್ದಾಳೆ. ಯುವತಿ ಮಲ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯ ನೇಜಾರ್ ಮೂರ್ತೋನ್ಸೆಯ ಭಾಸ್ಕರಾಚಾರ್ಯ ಎಂಬರ ಪುತ್ರಿ 26 ವರ್ಷ ಪ್ರಾಯದ ಅಶ್ವಿನಿ ಆಚಾರ್ 1.5 ತಿಂಗಳ ಹಿಂದೆ ಕಾಣೆಯಾಗಿದ್ದಳು. ಆಕೆ ಮಣಿಪಾಲದ ಎಂಐಟಿಯಲ್ಲಿ ಉಪನ್ಯಾಸಕಿಯಾಗಿದ್ದಳು. ಮಲ್ಪೆ ಪೊಲೀಸರು ನಾಪತ್ತೆ ಪ್ರಕರಣ ದಾಖಲಿಸಿ ಹುಡುಕಾಟ ನಡೆಸಿದರೂ ಆಕೆ ಪತ್ತೆಯಾಗಿರಲಿಲ್ಲ. ಇದೀಗ ಆಕೆ ಬೇರೆ ಕೋಮಿನ ಯುವಕರೊಂದಿಗೆ ಮದುವೆಯಾಗಿದ್ದು ಮತಾಂತರಗೊಂಡಿದ್ದಾಳೆ. ಯುವಕ ಬಿಸ್ಕಿಟ್, ಚಾಕ್ಲೇಟ್ ಇತ್ಯಾದಿಗಳನ್ನು ಮಾರುವ ಲೈನ್ ಸೇಲ್ಸ್ ಮ್ಯಾನ್ ಆಗಿದ್ದು, ಆಕೆಯ ಮನೆಗೆ ಆಗಾಗ ಬರುತ್ತಿದ್ದನೆನ್ನಲಾಗಿದೆ. ಈ ರೀತಿಯಾದ ಪರಿಚಯ ಪ್ರೇಮಕ್ಕೆ ತಿರುಗಿ ಆಕೆ ಆತನಿಗೆ ಪರಾರಿಯಾಗಿದ್ದಳು. ಬಾಬಾ ರಾಮದೇವ್ ಅವರ ನಿಕಟವರ್ತಿ ವೇದ್ ಪ್ರತಾಪ್ ವೈದಿಕ್ ಅವರು ಕುಖ್ಯಾತ ಉಗ್ರವಾದಿ ಹಾಗೂ ಭಾರತದ ಕಟು ಟೀಕಾಕಾರ ಮತ್ತು ನಿಷೇಧಿತ ಲಷ್ಕರ್ ಎ ತೊಯ್ಬಾ ಸಂಘಟನೆ ಸ್ಥಾಪಕ ಹಫೀಜ್ ಸಯೀದ್ನನ್ನು ನಿಗೂಢವಾಗಿ ಭೇಟಿ ಮಾಡಿರುವುದನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕೆಂದು ಮಂಗಳೂರು ನಗರ, ಮಂಗಳೂರು ದಕ್ಷಿಣ ಮತ್ತು ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಉಗ್ರಗಾಮಿಗಳು ಏಷ್ಯಾ ಮತ್ತು ಕೊಲ್ಲಿ ಆಸುಪಾಸಿನ ರಾಷ್ಟ್ರಗಳಲ್ಲಿ ತಮ್ಮ ಆಡಳಿತ ಏರಲು ಯತ್ನಿಸಿರುವುದು ಮತ್ತು ಭಾರತವನ್ನು ಗುರಿಯಾಗಿಸಿರುವುದು
ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಭಾರತ ವಿರುದ್ಧ ಸಂಚಿನಲ್ಲಿ ಹಫೀಜ್ ಹೆಸರು ಮುಂಚೂಣಿಯಲ್ಲಿದೆ. ಆತನೊಂದಿಗೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವ ವೈದಿಕ್ ಅವರು ಮಾತುಕತೆ ನಡೆಸುತ್ತಿರುವುದು ಗುರುತರವಾದ ವಿಷಯವಾಗಿದೆ ಎಂದು ಕಾಂಗ್ರೆಸ್ ಹೇಳಿದೆ. ಅಮೆರಿಕ ಆತನ ತಲೆಗೆ ದೊಡ್ಡ ಮೊತ್ತದ ಬಹುಮಾನ ಘೋಷಿಸಿದ್ದು ಆತನ ಸಂಘಟನೆಗಳನ್ನು ಅತ್ಯಂತ ಅಪಾಯಕಾರಿ ಎಂದು ಘೋಷಿಸಿದೆ. ಹೀಗಿರುವಾಗ ಅಂತಹ ವ್ಯಕ್ತಿಯೊಂದಿಗೆ ಚಹಾ ಕುಡಿದು ಪಟ್ಟಾಂಗ ಹೊಡೆಯುವ ಅಗತ್ಯ ವೈದಿಕ್ ಅವರಿಗೆ ಏನಿತ್ತು ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಈ ಭೇಟಿ ನಡೆದಿದ್ದಾದರೂ ಏಕೆ, ಇದರಲ್ಲಿ ಪಾಕಿಸ್ತಾನದ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸಿನ ಪಾತ್ರವೇನು ಇತ್ಯಾದಿಗಳ ಬಗ್ಗೆ ತನಿಖೆ ನಡೆಯಬೇಕು ಎಂದು ಕಾಂಗ್ರೆಸ್ ಒತ್ತಾಯಿಸಿದೆ. ಅದು ಈ ಕುರಿತು ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆದಿದೆ. ಸಪೋರ್ಟ್ ಮಾಡ್ತಾ ಇದೆ ಎಂಬ ಗುಮಾನಿ ದೇಶದ ಪ್ರತಿಯೊಬ್ಬರ ಮೇಲೆ ಇದೆ. ಹಫೀಜ್ ಅಂತ ಉಗ್ರಗಾಮಿಯನ್ನು ಈ ರಾಷ್ಟ್ರದ ಒಬ್ಬ ಪತ್ರಕರ್ತ ಹೋಗಿ ಭೇಟಿಯಾಗ್ತಾನೆ ಅಂತ ಹೇಳಿದರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟಿ, ಮಾಜಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಳ್ಳಿಗೆ ತಾರಾ ಶೆಟ್ಟಿ, ವಿಶ್ವಾಸ್ ಕುಮಾರ್ ದಾಸ್, ಡಾಕ್ಟರ್ ಬಿಜಿ ಸುವರ್ಣ, ಮಾಜಿ ಕಾರ್ಪೊರೇಟರ್ ಜೆ ನಾಗೇಂದ್ರ ಮತ್ತಿತರರು ಭಾಗವಹಿಸಿದ್ದಾರೆ. ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ಕಟ್ಟಡ ನಿರ್ಮಾಣ ಕಾರ್ಮಿಕರು ಬಿಎಂಎಸ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಭಾರತೀಯ ಮಜ್ದೂರ್ ಸಂಘ ಸಂಯೋಜಿತ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ್ ಸಂಘದ ನೂರಾರು ಕಟ್ಟಡ ನಿರ್ಮಾಣ ಕಾರ್ಮಿಕರು ನಗರದಲ್ಲಿ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದರು. ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ನೀಡಲಾಗಿರುವ ಸೌಲಭ್ಯಗಳನ್ನು ಜಾರಿ ಮಾಡಬೇಕು, ವಿಳಂಬ ನೀತಿಯನ್ನು ನಿಲ್ಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮೃತಪಟ್ಟ ಕಟ್ಟಡ ಕಾರ್ಮಿಕರಿಗೆ ಸರಿಯಾಗಿ ಪರಿಹಾರವನ್ನು ನೀಡುತ್ತಿಲ್ಲ, ಕಟ್ಟಡ ಕಾರ್ಮಿಕರ ಹೆಣ್ಣು ಮಕ್ಕಳಿಗೆ ಮದುವೆ ಸಂದರ್ಭದಲ್ಲಿ 50,000 ರೂಪಾಯಿಗಳನ್ನು ನೀಡಬೇಕಾಗಿದ್ದರೂ ಅದನ್ನು ನೀಡಲಾಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಬಿಎಂಎಸ್ ಮುಖಂಡ ವಿಶ್ವನಾಥ್ ಶೆಟ್ಟಿ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು. ಮದ್ವೆ ಅಂಡ ಐಕ 50,000 ರೂಪಾಯಿ ಕೊರಪು ಮಂದು ಮಂಡಳಿದ ಪಂತಲು ಆಂಡ ಇನಿ ಎನ್ನಕೈತಲು 3 ವರ್ಷ ಅರ್ಜಿ ಕೊಟ್ಟು 3 ವರ್ಷ ಆಯ್ನ ಒಡಿ ಕಟ್ಟಡ ಕಾರ್ಮಿಕ ಬತ್ತದು ಪಂಡೆ ಅಣ್ಣ ಎಂಗ್ ಬಾಳೆಲ ಆತನು ಎಂಗ್ ಇತ್ತಡ ಅರ್ಜಿದ ಆಯ್ಕೆ ಸಂಬಂಧಪಟ್ಟ ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ಟ್ 317D ಇದರ ಬೆಂದ್ರವೆಲ್, ಬಿಜಯ್, ಕಾವೂರು ಮತ್ತು ಕುದುರೆಮುಖ ಲಯನ್ಸ್ ಕ್ಲಬ್ಗಳ 2014-2015 ಸಾಲಿನ ಹೊಸ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸೋಮವಾರ ರಾತ್ರಿ ಮಂಗಳೂರಿನ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಜಿಎಲ್ಟಿ ಟೀಮ್ನ ಲಯನ್ HR ಹರೀಶ್ ಅವರು ಪದಗ್ರಹಣ ಸಮಾರಂಭ ನೆರವೇರಿಸಿದರು. ಲಯನ್ ಹರೀಶ್ ರಾವ್ ಬೆಂದ್ರವೆಲ್ ಲಯನ್ಸ್ ಕ್ಲಬ್, ಅಹಮದ್ ಬಾಬಾ ಬಿಜಯ್ ಲಯನ್ಸ್ ಕ್ಲಬ್, ಲಯನ್ ಭಾಗೇಶ್ವರ ಶೆಟ್ಟಿ ಕಾವೂರು ಲಯನ್ಸ್ ಕ್ಲಬ್ ಮತ್ತು ಲಯನ್ ಸತೀಶ್ ಕುದುರೆಮುಖ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನಿರ್ಗಮನ ಅಧ್ಯಕ್ಷರಾದ ಬೆಂದ್ರವೆಲ್ನ ಸಂದೀಪ್ ಸಾಲ್ಯನ್, ಬಿಜಯ್ಯ ಗಾಡ್ಫ್ರೇ ಡಿಸೋಜಾ, ಕಾವೂರಿನ ದಯಾನಂದ ಶೆಟ್ಟಿ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. Who wants to study, even if you give 1,000 rupees for him to study, that is a satisfaction. That is the happiness you get from out of that. That will last long. ಜನ ಇದನ್ನು ಮರ್ತಿದ್ದಾರೆ. ಇವತ್ತು ಸಂತೋಷ ಖುಷಿ ಕಡೆಗೆ ಇವತ್ತು ಜನ ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ಇವತ್ತು ಕೂಡ ದಾರಿ ತಪ್ತಾ ಇದ್ದಾರೆ. ಇವತ್ತು ಸೇವಾ ಮನೋಭಾವಗಳಿಗೆ ವಿದ್ಯಾರ್ಥಿಗಳು ಇವತ್ತು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತಂದ್ರೆ ಮಕ್ಕಳು ನೀನು ಓದಬೇಕು, ನೀನು ದೊಡ್ಡವನಾಗಬೇಕು, ಅಮೆರಿಕದಕ್ಕೆ ಹೋಗಬೇಕು, ನೀನು ದುಡಿಬೇಕು, ಅಷ್ಟನ್ನೇ ನಾವು ಹೇಳ್ತಾ ಇದ್ದೇವೆ. ಮಂಗಳೂರು ಎಂದಾಗ ನೆನಪಾಗುವುದೆಂದರೆ ಮಂಗಳೂರಿನ ಗೇರು ಬೀಜ, ಮಂಗಳೂರು ಬೀಡಿ ಮತ್ತು ಮಂಗಳೂರಿನ ಹಂಚು. ಒಂದು ಕಾಲದಲ್ಲಿ ಕರಾವಳಿಯ ಸಾವಿರಾರು ಜನರ ಜೀವನಕ್ಕೆ ಆಧಾರವಾಗಿದ್ದ ಈ ಉದ್ದಿಮೆಗಳು ಅವನತಿಯತ್ತ ಸಾಗುತ್ತಿದೆ. ಅವುಗಳಲ್ಲಿ ಹಂಚಿನ ಉದ್ಯಮ ಬಹುತೇಕ ಮಾಯವಾಗುವ ಸ್ಥಿತಿಯಲ್ಲಿದೆ. ಮುಂದೊಂದು ದಿನ ಮಂಗಳೂರು ಹಂಚನ್ನು ಹಳೆಯ ಮನೆಗಳ ಮಾಡಿನಲ್ಲಿ ಮಾತ್ರ ಕಾಣಬಹುದು ಏನು. ಕೆಲವೇ ವರ್ಷಗಳ ಹಿಂದೆ ನೇತ್ರಾವತಿ ಮತ್ತು ಗುರುಪುರ ನದಿಯ ಉದ್ದಕ್ಕೂ ಹಲವಾರು ಹಂಚಿನ ಕಾರ್ಖಾನೆಗಳಿದ್ದವು. ಹಂಚಿಗೆ ಬೇಕಾದ ಆವೆಮಣ್ಣು ಈ ನದಿಗಳ ದಡದಲ್ಲಿ ಧಾರಾಳವಾಗಿ ಸಿಗುತ್ತಿದ್ದೇ ಇದಕ್ಕೆ ಕಾರಣ. ಬಿಸಿ ರೋಡ್ ಮತ್ತು ಕುತ್ತಾರ್ನಂತಹ ಒಳಭಾಗಗಳಲ್ಲೂ ಹಂಚಿನ ಕಾರ್ಖಾನೆಗಳಿದ್ದವು. ಬಿಸಿ ರೋಡಿನ ಮಾಡರ್ನ್ ಟೈಲ್ಸ್ ವರ್ಕ್ಸ್ ಕೆಲ ವರ್ಷಗಳಿಂದ ಮಾಯವಾಗಿದ್ದರೆ ಕುತ್ತಾರ್ನ ಕಾರ್ಖಾನೆ ಇನ್ನೂ ಅಸ್ತಿತ್ವದಲ್ಲಿದೆ. ಹಿಂದೆ ಕರಾವಳಿಯಲ್ಲಿ ಮನೆಗಳಿಗೆ ಮುಲಿಹುಲ್ಲು ಇಲ್ಲವೇ ನಾಡ ಹಂಚು ಒದಿಸುತ್ತಿದ್ದರು. ಮಂಗಳೂರು ಹಂಚು ಎಂದು ದೇಶಾದ್ಯಂತ ವಿಖ್ಯಾತವಾಗಿರುವ ಈಗಿನ ಹಂಚನ್ನು ಕರಾವಳಿಗೆ ಪರಿಚಯಿಸಿದವರು ಬಾಸಲ್ ಮಿಷನ್ ಅವರು.
ಬಾಸೆಲ್ ಮಿಷನ್ ಅವರು 1865ರಲ್ಲಿಯೇ ಇಲ್ಲಿ ಹಂಚಿನ ಕಾರ್ಖಾನೆ ಸ್ಥಾಪಿಸಿದರು. ಜರ್ಮನ್ ಮಿಷನರಿ ಚಾರ್ಜ್ ಆಂಡ್ ಪ್ಲಟ್ಸ್ ಎಂಬವರು ಇದರ ನೇತೃತ್ವ ವಹಿಸಿದ್ದರು. ಮೊದಲ ಕಾರ್ಖಾನೆ ಜಪ್ಪಿನಲ್ಲಿ ಸ್ಥಾಪನೆಯಾಯಿತು. ಆಗ ಹಂಚುಗಳನ್ನು ಅಚ್ಚುವತ್ತಲು ಮಾನವ ಶಕ್ತಿ ಮತ್ತು ಎತ್ತುಗಳನ್ನು ಬಳಸುತ್ತಿದ್ದರು. ಹಂಚಿಗೆ ಬೇಡಿಕೆ ಹೆಚ್ಚುತ್ತಿದ್ದಂತೆ ಅವರು ಇನ್ನೊಂದು ಕಾರ್ಖಾನೆ ಸ್ಥಾಪಿಸಿದರು. ನಂತರ ಕುದ್ರೋಳಿಯಲ್ಲಿ, ಮಲ್ಪೆಯಲ್ಲಿ ಹೀಗೆ ಒಂದರ ಹಿಂದೆ ಒಂದರಂತೆ ಕಾರ್ಖಾನೆಗಳು ಸ್ಥಾಪನೆಯಾದವು. ಇಲ್ಲಿ ತಯಾರಾದ ಹಂಚುಗಳನ್ನು ಮುಂಬೈ, ನಾಗಪುರ ಮುಂತಾದ ಸ್ಥಳಗಳಲ್ಲಿ ನಡೆದ ವಸ್ತು ಪ್ರದರ್ಶನಗಳಲ್ಲಿ ಪ್ರದರ್ಶಿಸಿದಾಗ ಮಂಗಳೂರು ಹಂಚಿನ ಹೆಸರು ದೇಶದೆಲ್ಲೆಡೆ ಪಸರಿಸಿತು. ನಂತರ ವಿದ್ಯುತ್ ಚಾಲಿತ ಪ್ರೆಸ್ಗಳು, ಹೊಸ ತಂತ್ರಜ್ಞಾನಗಳು ಬಂದವು. ಹೂವಿನ ಕುಂಡ, ಡ್ರೈನೇಜ್ ಪೈಪ್ಗಳು ಹೀಗೆ ಬೇರೆ ಬೇರೆ ರೀತಿಯ ಉತ್ಪನ್ನಗಳು ತಯಾರಾಗಲು ಆರಂಭವಾದವು. 1881ರ ಹೊತ್ತಿಗೆ ಮಂಗಳೂರು ನಗರದಲ್ಲಿ 30 ಹಂಚಿನ ಕಾರ್ಖಾನೆಗಳಿದ್ದವು. ಈಗ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 170ರಷ್ಟು ಚಿಕ್ಕ ದೊಡ್ಡ ಕಾರ್ಖಾನೆಗಳಿವೆ. ಕೆಲವೇ ವರ್ಷಗಳ ಹಿಂದೆ ಈ ಉದ್ಯಮ ಹಲವರಿಗೆ ಅನ್ನ ನೀಡುತ್ತಿತ್ತು. ಅಲ್ಬುಕರ್ಕ್, ರಾಜ್, ಪೂಂಜಾ, ವಿಕ್ಟೋರಿಯಾ, ಮಾಡರ್ನ್ ಮುಂತಾದ ಬ್ರ್ಯಾಂಡ್ಗಳು ಹೆಸರುವಾಸಿಯಾಗಿದ್ದವು. ಇಲ್ಲಿನ ಹಂಚುಗಳು ಶ್ರೀಲಂಕಾ, ಬರ್ಮಾ, ಪೂರ್ವ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಫಿಜಿ ಮತ್ತು ಕೊಲ್ಲಿ ರಾಷ್ಟ್ರಗಳಿಗೂ ರಫ್ತಾಗುತ್ತಿತ್ತು. ಆದರೆ ಈಗ RCC ಮನೆಗಳ ಕೈಯಾಲಿ ಹೆಚ್ಚಾಗುತ್ತಿದ್ದಂತೆ ಹಂಚಿನ ಉದ್ದಿಮೆಗೆ ಬಲವಾದ ಹೊಡೆತ ಬಿದ್ದಿದೆ. ಈಗ ಉದ್ದಿಮೆ ಕುಂಟುತ್ತಾ ಸಾಗುತ್ತಿದೆ. ಸರ್ಕಾರ ಈ ಹಳೆಯ ಉದ್ದಿಮೆಗೆ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕಾಗಿದೆ.